ದೇವರ ವಾಕ್ಯವನ್ನು ಆಲಿಸುತ್ತಿರುವ ನಿಮಗೆಲ್ಲರಿಗೂ ಸ್ವಾಗತ. ಸಂತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಮಾರನೆಯ ದಿನ ಗಲಿಲಾಯದ ಕಾನಾ ಎಂಬ ಊರಿನಲ್ಲಿ ಒಂದು ಮದುವೆ ನಡೆಯಿತು. ಯೇಸುಸ್ವಾಮಿಯ ತಾಯಿ ಅಲ್ಲಿಗೆ ಬಂದಿದ್ದರು. ಯೇಸುವಿಗೂ ಅವರ ಶಿಷ್ಯರಿಗೂ ಆ ಮದುವೆಗೆ ಆಮಂತ್ರಣವಿತ್ತು. ಆ ಸಂದರ್ಭದಲ್ಲಿ ದ್ರಾಕ್ಷಾರಸ ಸಾಲದೇ ಹೋಯಿತು. ಆಗ ಯೇಸುವಿನ ತಾಯಿ, ಅವರಲ್ಲಿ ದ್ರಾಕ್ಷಾರಸ ಮುಗಿದು ಹೋಗಿದೆ ಎಂದು ಯೇಸುವಿಗೆ ಹೇಳಿದರು. ಅದಕ್ಕೆ ಯೇಸು, ಅಮ್ಮ, ಇದನ್ನು ನನಗೇಕೆ ಹೇಳುತ್ತಿ? ನನ್ನ ಗಳಿಗೆ ಇನ್ನೂ ಬಂದಿಲ್ಲ ಎಂದು ಉತ್ತರ ಕೊಟ್ಟರು. ತಾಯಿ ಸೇವಕರಿಗೆ ಆತ ಹೇಳಿದಂತೆ ಮಾಡಿ ಎಂದು ತಿಳಿಸಿದರು. ಯಹೂದ್ಯರ ಶುದ್ಧಾಚಾರ ಪದ್ಧತಿಯಂತೆ 6 ಕಲ್ಲು ಬಾನೆಗಳನ್ನು ಅಲ್ಲಿ ಇಟ್ಟಿದ್ದರು. ಅವೊಂದೊಂದು 2-3 ಕೊಡ ನೀರು ಹಿಡಿಯುವಷ್ಟು ದೊಡ್ಡದಾಗಿದ್ದವು. ಯೇಸುಸ್ವಾಮಿ ಸೇವಕರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಎಂದು ಹೇಳಿದರು. ಅವರು ಕಂಠದವರೆಗೆ ತುಂಬಿದರು. ಯೇಸು ಈಗ ತೋಡಿಕೊಂಡು ಹೋಗಿ ಔತಣದ ಮೇಲ್ವಿಚಾರಕನಿಗೆ ಕೊಡಿ ಎಂದು ಹೇಳಲು ಅವರು ಹಾಗೆಯೇ ಮಾಡಿದರು. ಮೇಲ್ವಿಚಾರಕನು ದ್ರಾಕ್ಷಾರಸವಾಗಿ ಮಾರ್ಪಟ್ಟಿದ್ದ ನೀರಿನ ರುಚಿ ನೋಡಿದನು. ಅದು ಎಲ್ಲಿಂದ ಬಂದಿತೆಂಬುದು ಅವನಿಗೆ ತಿಳಿದಿರಲಿಲ್ಲ. ನೀರನ್ನು ತೋಡಿಕೊಂಡು ಬಂದ ಸೇವಕರಿಗೆ ಮಾತ್ರ ಅದು ತಿಳಿದಿತ್ತು. ಆದುದರಿಂದ ಅವನು ಮದುಮಗನನ್ನು ಕರೆದು, ಜನರೆಲ್ಲರೂ ಉತ್ತಮವಾದ ದ್ರಾಕ್ಷಾರಸವನ್ನು ಮೊದಲು ಹಂಚುತ್ತಾರೆ. ಅತಿಥಿಗಳು ಯಥೇಚ್ಛವಾಗಿ ಕುಡಿದ ಮೇಲೆ ಸಾಧಾರಣ ದ್ರಾಕ್ಷಾರಸವನ್ನು ಕೊಡುತ್ತಾರೆ. ನೀನಾದರೂ ಉತ್ತಮವಾದುದನ್ನು ಈವರೆಗೂ ಇಟ್ಟಿದೆಯಲ್ಲ ಎಂದು ಹೇಳಿದನು. ಯೇಸು ಮಾಡಿದ ಮೊದಲನೆಯ ಸೂಚಕ ಕಾರ್ಯ ಇದು. ಪ್ರಭುದೇವರ ವಾಕ್ಯವಿದು. ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತಿನ ಜಗತ್ತಿನಲ್ಲಿ ಬೆಲೆ ಬಾಳುವ ವಸ್ತುಗಳು ಯಾವುದೆಂದು ಕೇಳಿದರೆ ಮೊಬೈಲ್ ಪ್ರಿಯರು ಖಂಡಿತವಾಗಿ ಐಫೋನ್ ಅಥವಾ ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ಮುಂತಾದ ಫೋನ್ಗಳ ಹೆಸರನ್ನು ಹೇಳಬಹುದು. ಅದೇ ರೀತಿಯಲ್ಲಿ ಕಾರ್ ಪ್ರಿಯರು ಅದೆಷ್ಟೋ ಬೆಲೆ ಬಾಳುವ ಕಾರುಗಳ ಹೆಸರನ್ನು ಹೇಳಬಹುದು. ಆತ್ಮೀಯರೇ, ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಒಂದು ಬೆಲೆ ಬಾಳುವ ಅತಿ ಪ್ರಾಮುಖ್ಯವಾದ ವಸ್ತು ಇದೆ. ಆದರೆ ಅದನ್ನು ನಾವೆಲ್ಲರೂ ಹುಡುಕುವ ಪ್ರಯತ್ನದಲ್ಲಿಲ್ಲ. ಯಾಕೆಂದರೆ ನಾವು ಈ ಬದುಕಿನ ಜಂಜಾಟದಲ್ಲಿ ಅಷ್ಟೊಂದು ಮುಳುಗಿರುವುದರಿಂದ ಆ ವಸ್ತು, ಆ ಬೆಲೆ ಬಾಳುವಂಥ ಮಾನವೀಯ ಆ ವಸ್ತು ನಮ್ಮಿಂದ ಕಳೆದುಕೊಳ್ಳುತ್ತಾ ಇದೆ. ಯಾವುದು ಆತ್ಮೀಯರೇ ಆ ಬೆಲೆ ಬಾಳುವಂಥ ಅತಿ ಮುಖ್ಯವಾದಂಥ ವಸ್ತು? ಇಂಗ್ಲಿಷಲ್ಲಿ ಇದಕ್ಕೆ ಸೆನ್ಸಿಟಿವಿಟಿ ಅಂತ ಹೇಳ್ತಾರೆ. ಸಂವೇದನಾತ್ಮ ಅಥವಾ ಸೂಕ್ಷ್ಮತೆ. ಇದು ಎಲ್ಲರಲ್ಲಿಯೂ ಇದೆ, ಆದರೆ ಕೆಲವರಲ್ಲಿ ಮಾತ್ರ ಅದು ಪ್ರಜ್ವಲಿಸುತ್ತದೆ. ಒಮ್ಮೆ ಒಬ್ಬ ಗುರುಗಳು ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರು. ಅವರು ರೈಲು ಟಿಕೆಟ್ ಖರೀದುವಷ್ಟು ಮಾತ್ರ ಅವರಲ್ಲಿ ಹಣವಿತ್ತು. ಹೀಗಿರುವಾಗ ತಮ್ಮ ಟಿಕೆಟನ್ನು ಖರೀದಿಸಿ ತಮ್ಮ ಆಸನದಲ್ಲಿ ಕುಳಿತುಕೊಂಡಿರುವಾಗ ಅವರ ಮುಂದೆ ಒಬ್ಬ ಶ್ರೀಮಂತ ಯುವಕನು ಬಂದು ಕುಳಿತಿದ್ದ. ಹೀಗೆ ಅವರನ್ನು ನೋಡುತ್ತಾ ದಿಟ್ಟರಿಸುತ್ತಾ ಆ ಶ್ರೀಮಂತ ಯುವಕನು ಅವರಿಗೆ, ನಿಮ್ಮಂಥ ಈ ಸನ್ಯಾಸಿಗಳನ್ನು ನೋಡಿದರೆ ನನಗೆ ಆಗೋದಿಲ್ಲ. ಯಾಕೆ ನೀವು ಡಾಂಬಾಚಾರದ ಜೀವನವನ್ನು ನಡೆಸುತ್ತೀರಿ ಎಂದು ಇಲ್ಲಸಲ್ಲದ ಮಾತುಗಳಿಂದ ಅವರನ್ನು ಚುಚ್ಚಲು ಅವರು ಪ್ರಯತ್ನಿಸಿದರು. ಹೀಗೆ ಪ್ರಯಾಣ ಆರಂಭವಾದಾಗ ಮೊದಲಿಗೆ ಚುಚ್ಚಿದಂಥ ಮಾತುಗಳನ್ನು ಆಡಿದ ಆ ಯುವಕನು ಕಾಲಕ್ರಮೇಣ ತನ್ನ ಮಾತಿನ ಶೈಲಿಯನ್ನು ಬದಲಾಯಿಸಿ ಮತ್ತಷ್ಟು ನೋವನ್ನು ತರುವಂಥ ಮಾತುಗಳನ್ನು ಆ ಗುರುವಿಗೆ ಅವರು ಹೇಳುತ್ತಾ ಇದ್ದರು. ಪ್ರಯಾಣ ಮುಂದೆ ಸಾಗುತ್ತಾ ಇತ್ತು. ಅದು ಮಧ್ಯಾಹ್ನ ಊಟದ ಸಮಯ. ಶ್ರೀಮಂತ ಯುವಕನು, ನಿಮಗೆ ಊಟ ಕೊಡುವಂಥದ್ದು ಯಾರೂ ಇಲ್ಲ, ನೋಡಿ ನನ್ನ ಜೀವನ ಸಾಕಷ್ಟು ಅಂತಸ್ತು ಐಶ್ವರ್ಯದಿಂದ ನಾನು ಕೂಡಿದ್ದೇನೆ. ಹೀಗೆ ಮಾತು ಮುಂದುವರಿಸಿದ ಆ ಶ್ರೀಮಂತ ಯುವಕನು ಆ ಗುರುವನ್ನು ದಿಟ್ಟರಿಸಿ ನೋಡುತ್ತಾ ಇದ್ದ. ಗುರುಗಳು ಮಾತ್ರ ಯಾವುದೇ ಪದಗಳನ್ನು, ಯಾವುದೇ ರೀತಿಯ ಸಂಭಾಷಣೆಯಲ್ಲಿ ತೊಡಗುವುದಿಲ್ಲ. ಆತ್ಮೀಯರೇ, ಮುಂದಿನ ನಿಲ್ದಾಣ ಬರುತ್ತದೆ. ಯಾರೋ ಒಬ್ಬರು ಆ ಒಂದು ಆಸನದಲ್ಲಿ ಬಂದು ಕುಳಿತುಕೊಳ್ಳುವಾಗ ಗುರುಗಳಿಗೆ ನಮಸ್ಕರಿಸಿ, ಸ್ವಾಮಿ ತಗೊಳ್ಳಿ, ಇದು ನಿಮಗೆ ತಂದಂಥ ಊಟ ಎಂದು ಅವರು
ಅವರಿಗೆ ಕೊಡುತ್ತಾರೆ. ಹೀಗೆ ಆರಂಭವಾದ ಅವರ ಆ ಸಂಭಾಷಣೆ ಕೊನೆಗೆ ಅವರಿಗೆ ಒಂದು ಒಳ್ಳೆಯ ಊಟವನ್ನು ಅವರು ನೀಡುತ್ತಾರೆ. ಆತ್ಮೀಯರೇ, ಇಂಥ ವ್ಯಕ್ತಿಗಳನ್ನು ನಾವು ಕಾಣುವುದು ಬಲು ಅಪರೂಪ. ಯಾಕೆಂದರೆ ಸಂವೇದನತ್ವ ಇರುವಂಥ ವ್ಯಕ್ತಿಗಳು ಇರುವುದು ಈ ನಮ್ಮ ಸಮಾಜದಲ್ಲಿ ಬಹು ಅಪರೂಪ. ಆತ್ಮೀಯರೇ, ಈ ಒಂದು ಶುಭ ಸಂದೇಶವನ್ನು ನಾವು ಗಮನವಿಟ್ಟು ನೋಡಿದಾಗ ಮಾತೆ ಮರಿಯಳರ ಜೀವನವು ಆ ಒಂದು ಸಂವೇದನಾತ್ಮ ಅಥವಾ ಸೂಕ್ಷ್ಮತೆಯ ಸೆನ್ಸಿಟಿವಿಟಿಯ ಒಂದು ಜೀವನವಾಗಿತ್ತು. ಮಾತೆ ಮರಿಯಳು ಆ ಕಾನ ಮದುವೆಯಲ್ಲಿ ಮಧ್ಯಸ್ಥಿಕೆ ವಹಿಸಿ ಅಲ್ಲಿದ್ದ ಆ ಒಂದು ಮೇಲ್ವಿಚಾರಕನ ಮರ್ಯಾದೆಯನ್ನು ಉಳಿಸಿ ಸಂವೇದನಾತ್ಮದ ಆ ಗುಣವನ್ನು ಅವರು ತೋರ್ಪಡಿಸುತ್ತಾರೆ. ಆತ್ಮೀಯರೇ, ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡಿದಾಗ ಅವರು ನಮ್ಮನ್ನು ತಮ್ಮ ಹೋಲಿಕೆ ಮತ್ತು ರೂಪದಲ್ಲಿ ಅವರು ಸೃಷ್ಟಿ ಮಾಡಿದ್ದಾರೆ. ಆದರೆ ಮನುಷ್ಯರಾದವರು ನಾವು ಆ ರೂಪ ಮತ್ತು ಹೋಲಿಕೆಯ ಅರ್ಥವನ್ನು ಬೇರೆ ಒಂದು ರೀತಿಯಲ್ಲಿ ಅರ್ಥೈಸಿ ಇವತ್ತು ನಾವು ಜೀವಿಸ್ತಾ ಇದ್ದೇವೆ. ಸ್ವಾರ್ಥ ಮನೋಭಾವ, ಸ್ವಹಿತ, ಸ್ವಂತಿಕೆ, ನಮ್ಮನ್ನೇ ಹೆಚ್ಚಿಸಿಕೊಳ್ಳುವಂಥ ಆ ಸ್ವಾರ್ಥ ಮನೋಭಾವವು ನಮ್ಮಲ್ಲಿ ಇರುವಾಗ ಮಾತೆ ಮರಿಯಳ ಆ ಒಂದು ಸೂಕ್ಷ್ಮತೆಯ ಸೆನ್ಸಿಟಿವಿಟಿಯ ಆ ಜೀವನ ನಮಗೆಲ್ಲರಿಗೂ ಒಂದು ನಿದರ್ಶನವಾಗಿದೆ. ಆತ್ಮೀಯರೇ, ಪ್ರಭು ಕ್ರಿಸ್ತರು ಆ ಒಂದು ಕಾನ ಮದುವೆಯಲ್ಲಿ ಮಾಡಿದ ಆ ಸೂಚಕ ಕಾರ್ಯದ ಮಹತ್ವವಾದರೂ ಏನು? ಆ ಒಂದು ಸೂಚಕ ಕಾರ್ಯದ ಮುಖಾಂತರ ಅವರು ಯಾವ ರೀತಿಯಲ್ಲಿ ಆ ಒಂದು ವಿಶ್ವಾಸವನ್ನು ವೃದ್ಧಿಪಡಿಸಿದರು? ನಾವು ನೋಡುವುದಾದರೆ ಆ ವಿಶ್ವಾಸವನ್ನು ಅವರು ಅಲ್ಲಿದ್ದ ಆ ಜನರ ವಿಶ್ವಾಸವನ್ನು 3 ರೀತಿಯಲ್ಲಿ ವೃದ್ಧಿಪಡಿಸಿದರು. ಮೊಟ್ಟ ಮೊದಲನೇದಾಗಿ ಮಾತೆ ಮರಿಯಳರ ವಿಶ್ವಾಸವು ದೃಢವಾಯಿತು. ಮಾತೆ ಮರಿಯಳು ರಕ್ಷಣಾ ಕಾರ್ಯದಲ್ಲಿ ಸಹಿ ಹಾಕಿದ ಮೊದಲ ಮಹಿಳೆ ಮಾತ್ರವಲ್ಲ, ಪ್ರಭುವಿನ ಎಲ್ಲ ಕಾರ್ಯದಲ್ಲೂ ಮುಂದಾಳತ್ವವನ್ನು ವಹಿಸಿ ತಮ್ಮ ಜೀವನವನ್ನೇ ದೇವರಿಗೆ ಸಮರ್ಪಿಸಿದಂಥ ಆ ಧೀರ ಮಹಿಳೆ. ಅವರ ವಿಶ್ವಾಸ ಈ ಒಂದು ಸೂಚಕ ಕಾರ್ಯಕ್ಕೆ ಮುಖಾಂತರ ಮತ್ತಷ್ಟು ದೃಢಪಟ್ಟಿತು ಮಾತ್ರವಲ್ಲ, ಪ್ರಭುವಿನ ಪ್ರತಿಯೊಂದು ಕಾರ್ಯದಲ್ಲೂ ತಾನೂ ಇದ್ದಾರೆ ಎಂಬ ಆ ಒಂದು ಸಂದೇಶವನ್ನು ಅವರು ನೀಡುತ್ತಾರೆ. ಎರಡನೇದಾಗಿ, ಈ ಒಂದು ಮದುವೆ ಕಾರ್ಯಕ್ಕೆ ಯೇಸುವಿನ ಶಿಷ್ಯರಿಗೂ ಸಹ ಆಮಂತ್ರಣವಿತ್ತು. ಯೇಸುವಿನ ಶಿಷ್ಯರು ಅವರ ಜೊತೆ ಇದ್ದುದರಿಂದ ಅವರಲ್ಲಿಯೂ ಸಹ ಒಂದು ರೀತಿಯ ವಿಶ್ವಾಸವು ವೃದ್ಧಿಯಾಯಿತು. ಮೂರನೇದಾಗಿ, ಅಲ್ಲಿದ್ದ ಮೇಲ್ವಿಚಾರಕರ, ಅಲ್ಲಿಂದ ಬಂದಂಥ ಆ ಜನರ ಸಂತೋಷ ಅದು ಸಹ ಆತ್ಮೀಯರೇ ವೃದ್ಧಿಯಾಯಿತು. ವಿಶೇಷವಾಗಿ ಈ ಒಂದು ಸೂಚಕ ಕಾರ್ಯ ಮುಖಾಂತರ ನಮಗೆ ಸಿಗುವಂಥ ಪಾಠಗಳೇನು? ಮೊಟ್ಟ ಮೊದಲನೇದಾಗಿ ನಮಗೆಲ್ಲರಿಗೂ ಮಾತೆ ಮರಿಯಳಾಗಿ ಸೆನ್ಸಿಟಿವಿಟಿಯ ಸಂವೇದನಾತ್ಮ ವ್ಯಕ್ತಿಯಾಗಿ ಬಾಳಲು, ಜೀವಿಸಲು ಕರೆ ನೀಡುತ್ತಾ ಇದೆ. ಎರಡನೇದಾಗಿ ಆತ್ಮೀಯರೇ, ಪ್ರಭುವಿನಲ್ಲಿ ಯಾರು ಸಂಪೂರ್ಣವಾಗಿ ವಿಶ್ವಾಸವಿಡುತ್ತಾರೋ ಅವರು ತಮ್ಮ ಜೀವನದಲ್ಲಿ ಅದ್ಭುತಗಳನ್ನು ನೋಡುತ್ತಾರೆ. ಆ ವಿಶ್ವಾಸ ಅರ್ಧ ವಿಶ್ವಾಸವಲ್ಲ, ಆ ವಿಶ್ವಾಸ ಸಂಪೂರ್ಣ ವಿಶ್ವಾಸ. ಮೂರನೇದಾಗಿ ಆತ್ಮೀಯರೇ, ಇದರ ಮುಖಾಂತರ ನಾವು ಯಾವಾಗ ಪ್ರಭುವಿನಲ್ಲಿ ವಿಶ್ವಾಸವಿಡುತ್ತೇವೋ ನಾವು ಶಿಷ್ಯರಾಗಿ ಅವರ ಒಂದು ಪ್ರಮುಖ ಕಾರ್ಯದಲ್ಲಿ ನಾವು ಸಹ ಭಾಗಿಗಳಾಗುತ್ತೇವೆ. ಆದುದರಿಂದ ಆತ್ಮೀಯರೇ, ಪ್ರಭು ಯೇಸುವಿನ ಈ ವಾಕ್ಯವನ್ನು ನಾವು ಆಲಿಸಿ ಧ್ಯಾನಿಸುವಾಗ ಪ್ರತಿಯೊಬ್ಬರೂ ಸಹ ನಾವು ಸಂವೇದನಾತ್ಮಕ ಸೂಕ್ಷ್ಮತೆಯ ಸೆನ್ಸಿಟಿವಿಟಿಯ ವ್ಯಕ್ತಿಗಳಾಗಿ ಜೀವಿಸಬೇಕು. ಹೀಗೆ ನಾವು ಈ ರೀತಿ ಸಮಾಜದಲ್ಲಿ ಜೀವಿಸಿದರೆ ಖಂಡಿತವಾಗಿಯೂ ನಾವು ನಮ್ಮ ಕುಟುಂಬದಲ್ಲಿ, ನಾವು ಸಮಾಜದಲ್ಲಿ ಒಂದು ಒಳ್ಳೆಯ ಸಂವೇದನಾತ್ಮಕ ವ್ಯಕ್ತಿಗಳಾಗಿ ಜೀವಿಸಲು ಖಂಡಿತ ಸಾಧ್ಯ. ಸೃಷ್ಟಿಯ ಮೂಲನೇ ದೇವಾ, ಸರ್ವರ ಪರಿಪಾಲಕ, ನಮೋ ನಮೋ ನಿನಗೆ ಶಿರವ ಬಾಗುತ್ತಾ ವಂದಿಪೆ.
ಹಿಡಿದು ನಡೆಸುವ ನನ್ನ ಜೀವನ ರೂಪಿಸಿದಾತ. ಸ್ತುತಿ ವಂದನೆ ದೇವಾ, ಸಕಲ ಸೃಷ್ಟಿಯ ದಾತ, ನನ್ನ ಪರಿಪಾಲಕ, ಕೈ ಹಿಡಿದು ನಡೆಸುವ ನನ್ನ ಜೀವನ ರೂಪಿಸಿದಾತ. ವಂದನೆ ದೇವಾ, ಸಕಲ ಸೃಷ್ಟಿಯ ದಾತ, ನನ್ನ ಪರಿಪಾಲಕ, ಕೈ ಹಿಡಿದು ನಡೆಸುವ ನನ್ನ ಜೀವನ ರೂಪಿಸಿದಾತ. ಸತ್ಯದ ಮೂಲ ನೀ ದೇವಾ, ಸತ್ಯ ಧರ್ಮವನ್ನು ಕರುಣಿಸಿದಾತ. ಸತ್ಯದ ಮೂಲ ನೀ ದೇವಾ, ಸತ್ಯ ಧರ್ಮವನ್ನು ಕರುಣಿಸಿದಾತ. ನ್ಯಾಯ ನೀತಿ ನಿತ್ಯ ಶಾಂತಿ ನೀಡಲೆ ಮಗೆ ನೀನು ಬಾರ. ಸ್ತುತಿ ವಂದನೆ ದೇವಾ, ಸಕಲ ಸೃಷ್ಟಿಯ ದಾತ, ನನ್ನ ಪರಿಪಾಲಕ, ಕೈ ಹಿಡಿದು ನಡೆಸುವ ನನ್ನ ಜೀವನ ರೂಪಿಸಿದಾತ. ಸ್ತುತಿ ವಂದನೆ ದೇವಾ. ನಿ ಸ ಪ ಸ ನಿ ದ ಪ ಮ ದ ಮ ದ ಸ ದ ಮ ರಿ ರಿ ಪ ರಿ ಸ ಪ ಮ ಪ ಗ ಮ ರಿ ಗ ಸ ರಿ ನಿ ಸ. ಕರುಣಿಸಲು ನೀನು ಬಾರ. ಸ್ತುತಿ ವಂದನೆ ದೇವಾ, ಸಕಲ ಸೃಷ್ಟಿಯ ದಾತ, ನನ್ನ ಪರಿಪಾಲಕ, ಕೈ